ಗೌಡ ಅವರು ಒಂದ್ ಮಾತು ಹೇಳ್ತಾರೆ, ಊಟ ಬಿಟ್ಟಿರ್ತಾರೆ, ಓಕೆ, ಅವ್ರು ಸಾರಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ಕೂಡ ಅದು ತಪ್ಪು ಅಂತಾನೆ ಇಲ್ಲಿ ಹೇಳ್ಬೋದು. ಒಂದು ಹೆಣ್ಣಿಗೆ ನಿಂದನೆ ಆಗಿದೆ, ಇವರೆಲ್ಲರೂ ಕೂಡ ಮಾನ ಮರ್ಯಾದೆ ಬಿಟ್ಬಿಟ್ಟು ಬದುಕಬಹುದು, ನನಗೆ ಹಾಗಾಗಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅಶ್ವಿನಿ ಗೌಡ ಅವರು ಮಾನ ಮರ್ಯಾದೆ ಬಿಟ್ಬಿಟ್ಟು ಇರಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಬಿಗ್ ಬಾಸ್ ಮನೇಲಿ ಇರೋರೆಲ್ಲರೂ ಕೂಡ ಮಾನ ಮರ್ಯಾದೆ ಬಿಟ್ಬಿಟ್ಟು ಆಟ ಆಡ್ತಾ ಇದಾರ? ಅವ್ರು ಯಾರಿಗೂ ಕೂಡ ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಇಲ್ದೇನೆ ಬಿಗ್ ಬಾಸ್ ಮನೆಗೆ ಬಂದಿದಾರ? ಇವ್ರು ಮಾತಾಡೋ ಮಾತುಗಳು ಹೇಗಿರುತ್ತೆ ಅಂತಂದ್ರೆ, ಎದುರುಗಡೆ ಇರೋ ಪರ್ಸನ್ಗೆ ನಿಜವಾಗ್ಲೂ ಕೂಡ ಮೈಯೆಲ್ಲ ಉರಿ ಬರ್ತಿರುತ್ತೆ. ಇದನ್ನೆಲ್ಲಾ ಕೇಳಿಸ್ಕೊಂಡ್ರು ಕೂಡ ಇಲ್ಲಿ ಜಾನ್ವಿಯರು ಏನೂ ಮಾತಾಡಲ್ಲ, ಸುಮ್ಮನೆ ತಲೆ ಆಡಿಸ್ಕೊಂಡು ಕೂತಿರ್ತಾರೆ. ಇದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಅದೇನೋ ಕೀಲಿ ಬೊಂಬೆ ಅಂತ ಅಂತಾರೆ, ಕೀ ಕೊಟ್ರೆ ಆಡುತ್ತೆ, ಇಲ್ಲ ಅಂತಂದ್ರೆ ಹಾಗೆ ನಿಂತ್ಕೊಳ್ಳುತ್ತಲ್ಲ, ಆ ರೀತಿಯವರು ಜಾನ್ವಿ ಇಲ್ಲಿ ಆಗಿದ್ದಾರೆ. ಅಶ್ವಿನಿ ಗೌಡ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಬ್ಬಾಷ್ಗಿರಿ ಕೊಟ್ಕೊಂಡು ಕುತ್ಕೊಂಡಿದ್ದಾರೆ. ಒಂದು ಇವರಿಬ್ರು ಜಗಳ ಆಗಿತ್ತಲ್ಲ, ಅದೆಲ್ಲ ನಾಟಕ ಅಂತ ಕೂಡ ಇಲ್ಲಿ ಗೊತ್ತಾಗಿತ್ತು. ಇವಾಗ ತಪ್ಪು ಮಾಡಿದಾಗ ತಪ್ಪು ಅಂತ ಇಲ್ಲಿ ಹೇಳ್ತಲ್ಲ, ಅದೇ ಇಲ್ಲಿ ಕಾವ್ಯ ಅವ್ರಿಗೆ ಇವರಿಬ್ರು ಕೂಡ ಕುತ್ಕೊಂಡು ಮಾತಾಡ್ತಾರೆ. ಹಾಗೆ ಕಾವ್ಯ ಗಿಲ್ಲಿ ತಪ್ಪು ಮಾಡಿದ್ರೆ ಹೇಳಲ್ಲ, ಅದು ತುಂಬಾನೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ, ತಪ್ಪು ಮಾಡಿದ್ರೆ ಎಲ್ರಿಗೂ ಕೂಡ ಇಲ್ಲಿ ಶಬ್ಬಾಷ್ಗಿರಿ ಕೊಡ್ತಾ ಇದಾರ. ಇವ್ರು ಹೇಳಿದ ಒಂದು ವರ್ಡ್, ಒಂದು ಹೆಣ್ಣಿಗೆ ನಿಂದನೆ ಅಂತೆ, ಅಂದ್ರೆ ಗಂಡು ಮಕ್ಳಿಗೆ ಎಲ್ರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡ್ತಾ ಇದಾರ. ಹೆಣ್ಣಿಗೆ ನಿಂದನೆ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ, ಗಂಡು ಮಕ್ಳಿಗೆ ಎಲ್ರಿಗೂ ಕೂಡ ಸನ್ಮಾನ ಆಗ್ತಿದೆ. ಇವ್ರು ಹೇಳಿದ ವರ್ಡ್ಗೆ ಇವರೇ ಬದ್ಧವಾಗಿಲ್ಲ ನಿಜವಾಗ್ಲೂ ಕೂಡ. ಇಲ್ಲಿ ಏಕವಚನ ಮಾತಾಡಬಾರ್ದು ಅಂತ ಹೇಳ್ತಾರೆ, ಏಕವಚನನೇ ಮಾತಾಡ್ತಾರೆ. ಇವರೇ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಲ್ಲ.